ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನಾದರೂ ಒಂದು ಪೂಜೆ ಮಾಡಿಸ್ಬೇಕ್ರಿ. ಈ ಹಿಂದೆ ಇದ್ದವರು ಕೂಡ ಹಿಂಗೆ ಹೇಳ್ತಾ ಇದ್ರು, ಕಠಿಣ ಕ್ರಮ ಕೈಗೊಳ್ತೀವಿ ಅಂತ. ಯಾವ ಕ್ರಮಗಳಾಗಲೇ ಇಲ್ಲ. ಆಮೇಲೆ ಈಗ ಪರಮೇಶ್ವರ್ ಅವರ ಬಗ್ಗೆ ಅಪಾರವಾದಂಥ ಗೌರವ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಥರ ಒಂದು ಕಲ್ಲೆಸೆತ, ಈ ಥರ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ನಮಗೆ ಈ ಸ್ವಾತಂತ್ರ್ಯ ಸಂದರ್ಭದಲ್ಲಿ, ಅಂದರೆ ಚೌರಿ ಚೌರದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಚ್ಚಿದ್ರಂತೆ ಅನ್ನೋದು ದೊಡ್ಡ ವಿಚಾರ ಆಗಿತ್ತು. ಈಗೇನು ನಾಯಿ ನರಿಗಳೆಲ್ಲ ಬೆಂಕಿ ಹಚ್ಚಿ ಬಿಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. KJL DJL ಎಲ್ಲ ಆಯಿತು, ಈಗ ಚೆನ್ನಾಗಿರಲ್ಲ ಆಯಿತು. ಆ ಸಂದರ್ಭದಲ್ಲಿ ಗೃಹ ಸಚಿವರಾಗಿದ್ದವರು ಅಷ್ಟೇ ಖಡಕ್ಕಾಗಿ ಮಾತಾಡಬೇಕು ಅಂತೇಳಿ, ಯಾವನ ಅಂಥವನು ಅನ್ನುವಂಥ ರೀತಿಯಲ್ಲೇ ಮಾತಾಡಬೇಕು. ಯಾರು ಕಾನೂನನ್ನು ಕೈಗೆತ್ತಿಕೊಳ್ಳೋರು ಅಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ, ಯಾವುದೇ ನೋಡೋದಿಲ್ಲ. ಅಲ್ಲೆಲ್ಲ ಒಂದು ಕಡೆ ಅಯ್ಯೋ ಇವರು ನಮ್ಮ ವೋಟರ್ಸ ಅನ್ನೋ ರೀತಿಯಲ್ಲಿ ಮಾತಾಡಬಾರ್ದು ಅಂತ ಯಾರೇ ಆಗಿರಲಿ. ನಾನು ಅದಕ್ಕೆ ಅರಗ ಜ್ಞಾನೇಂದ್ರ ಅವರ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದೆ, ಅವರು ಕೂಡ ಅದೇ ಥರ ಮಾತಾಡ್ತಾ ಇದ್ರು. ಹಿಂಗಲ್ಲ, ಒಂದು ಖಡಕ್ಕಾಗಿರಬೇಕು. ಗೃಹ ಇಲಾಖೆ ಅಂತಂದ್ರೆ ಹೆಂಗಿರಬೇಕು ಅಂತಂದರೆ, ಒಂದು ರೀತಿಯಲ್ಲಿ ಈ ಯಾರು ಕಳ್ಳಕ್ಕಾಕರಿದ್ದಾರೆ ಅವರಿಗೊಂದು ಭಯ ಆಗ್ತಾ ಇರಬೇಕು. ಅಲ್ಲಿ ಒಂದು ವೇಳೆ ಕಲ್ಲೆಸೆಯುವಂಥ ಧೈರ್ಯ ಹೆಂಗೆ ಬಂತು ಅಂತ ನಾನು ಕೇಳ್ತಿರೋದು. ಒಂದು ವೇಳೆ ಅಲ್ಲಿ ಲಾಕಪ್ ಡೆತ್ ಆದರೆ ಆ ಪೊಲೀಸರನ್ನು ಏನೆಲ್ಲ ಶಿಕ್ಷೆಗಳು ಮಾಡಲಿಕ್ಕಾಗತ್ತೆ ತೆಗೆದು ಬಿಸಾಕಿ ಅವ್ರನ್ನ. ಒಂದು ವೇಳೆ ಲೋ BP ಸತ್ತ ಅಂತಂದರೆ ಆತನ ವಿರುದ್ಧ ಅಷ್ಟು ಬೇಗ ಅಲ್ಲಿ ಜನ ಹೆಂಗೆ ಸೇರಿದ್ರು? ಯಾರಾತ ಏನು ದೇಶಕ್ಕಾಗಿ ಹೋರಾಡಿದ ಮಹಾವೀರನ ಅವು ಮಾಡ್ತಾ ಇದ್ದದ್ದೇನು, ಅಲ್ಲಿ ಮಡ್ಕಾದದ್ದೇ ಮಾಡ್ತಾ ಇದ್ದದ್ದು. ಇದ್ದ ಬದ್ದವ್ರದ್ದೆಲ್ಲ ಹಣ ಪೀಕಿಸಿ ಆ್ಯಂಟಿ ಸೋಷಲ್ ಎಲಿಮೆಂಟ್ ಆತ. ಆದರೆ ಸಾಯಬಾರ್ದಿತ್ತು, ಅದು ಬೇರೆ ವಿಚಾರ. ಚನ್ನಗಿರಿಯಲ್ಲಿ ಠಾಣೆ ಮೇಲೆ ದಾಳಿ ವಿಚಾರ, ರಾಜ್ಯ ಸರ್ಕಾರದ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಉಳಿದಿಲ್ಲ. ಈ ಸರ್ಕಾರ ಪೊಲೀಸರನ್ನು ಆ ರೀತಿ ಬಳಸಿಕೊಂಡಿದೆ. ರಾಜ್ಯದಲ್ಲಿ ಕಾನೂನು ಸಂಪೂರ್ಣ ಕುಸಿತಗೊಂಡಿದೆ. ಇದು ಕುಮಾರಸ್ವಾಮಿ ಅವರ ಆರೋಪ. ಮಾಜಿ CM ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚನ್ನಗಿರಿಯಲ್ಲಿ ಠಾಣೆ ಮೇಲೆ ದಾಳಿ ವಿಚಾರ, ಇದನ್ನು ನಿಜವಾಗ್ಲೂ ಹೋಮ್ ಮಿನಿಸ್ಟರ್ ಎಷ್ಟು ಕಾಮನ್ ಆಗಿ ತಗೊಳ್ತಾ ಇದ್ದಾರೆ ಅಂತಂದರೆ ಕೇಳಿಸ್ಕೊಳ್ಳಿ ಕುಮಾರಸ್ವಾಮಿ ಮಾತು. ಇವತ್ತು ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ. ಇದಕ್ಕೆ ಸ್ವಯಂ ಸರ್ಕಾರದ ಜವಾಬ್ದಾರಿ, ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದು. ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳಲ್ಲೂ ವಿಶ್ವಾಸ ಇಲ್ಲ, ಜನತೆಯಲ್ಲೂ ವಿಶ್ವಾಸ ಇಲ್ಲ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ. ಇದಕ್ಕೆ ಸ್ವಯಂ ಸರ್ಕಾರದ ಜವಾಬ್ದಾರಿ, ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದು. ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳಲ್ಲೂ ವಿಶ್ವಾಸ ಇಲ್ಲ, ಜನತೆಯಲ್ಲೂ ವಿಶ್ವಾಸ ಇಲ್ಲ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ. ಇದಕ್ಕೆ ಸ್ವಯಂ ಸರ್ಕಾರದ ಜವಾಬ್ದಾರಿ, ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದು. ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳಲ್ಲೂ ವಿಶ್ವಾಸ ಇಲ್ಲ, ಜನತೆಯಲ್ಲೂ ವಿಶ್ವಾಸ ಇಲ್ಲ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ. ಇದಕ್ಕೆ ಸ್ವಯಂ ಸರ್ಕಾರದ ಜವಾಬ್ದಾರಿ, ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದು. ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳಲ್ಲೂ ವಿಶ್ವಾಸ ಇಲ್ಲ, ಜನತೆಯಲ್ಲೂ ವಿಶ್ವಾಸ ಇಲ್ಲ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ. ಇದಕ್ಕೆ ಸ್ವಯಂ ಸರ್ಕಾರದ ಜವಾಬ್ದಾರಿ, ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದು. ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳಲ್ಲೂ ವಿಶ್ವಾಸ ಇಲ್ಲ, ಜನತೆಯಲ್ಲೂ ವಿಶ್ವಾಸ ಇಲ್ಲ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ
ಇವತ್ತು ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ. ಇದಕ್ಕೆ ಸ್ವಯಂ ಸರ್ಕಾರದ ಜವಾಬ್ದಾರಿ, ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದು. ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳಲ್ಲೂ ವಿಶ್ವಾಸ ಇಲ್ಲ.